ಕೆಡಿ ಬಾಸ್ ಬೋಸಡಿಕೆ ಬರ್ತಾರೆ ಸರ್. ಏಯ್ ಕೆಡಿ ಬಾಸ್ ಬೋಸಡಿಕೆನಾ ಬೋಸಡಿಕೆ ಸರ್. ಬದಿದ್ದಿ ನಂಗೆ ಅಟೆಂಡೆನ್ಸ್ ಹಾಕೋಣ. ಎಸ್ ಸರ್. ನಂಜುಂಡಪ್ಪ ಪಟೇಲ್ ಗೋಲಿಮಪ್ಪ ಎಸ್ ಸರ್. ಪಟೇಲ್ ಎಸ್ ಸರ್. ಏಯ್ ಸರಿಯಾಗಿ ಹೇಳು. ಎಸ್ ಸರ್ ಅಂತ ರಗ ಕರಿತೀಯ. ಸರ್ ಏನ್ ಸರ್ ಹಂಗ್ ಮಾತಾಡ್ತೀರಾ? ಸರಿಯಾಗಿ ಎದ್ದು ತಗೊಂಡು ಹೇಳು ಗುಡ್ ಮಾರ್ನಿಂಗ್. ಆಗಲ್ಲ ಸರ್. ಅಲ್ಲ ಎದ್ದ ಒದ್ದಾಡ್ರ ಅವನಿಗೆ. ಅಲ್ಲ ಸರ್. ಫಸ್ಟ್ ಅಲ್ಲ ಸರ್. ಎದ್ದೋಳ ಫಸ್ಟ್. ಬಂದು 6 ತಿಂಗಳಾಗಿಲ್ಲಲ್ಲ ಸರ್ ನೀವು. ನನ್ಗೆ ಅವಾಜ್ ಆಗ್ತೀರಾ ಸರ್? ಯಾರು ಗೊತ್ತೇನ್ ಸರ್ ನನ್ನ ಹೆಸರು ಲಾಸ್ಟ್ ಅಲ್ಲಿ ಹೋಗ್ತೀರಿ ನೀವು? ಏಯ್ ನಿನ್ನ ಎಷ್ಟು ಲಾಸ್ಟ್ ಅಲ್ಲೇ ಬರೋದು, ಲಾಸ್ಟ್ ಅಲ್ಲೇ ಬರೋದು. ಫಸ್ಟ್ ಕಾಲರ್ ಸರಿ ಮಾಡೋದು ನೀನು. ಏ ಕೇಳಿ ಸರ್ ಇಲ್ಲಿ ಸರ. ನೋಡಿ ಏನೋ ಎದ್ದೋಳ ಕೇಳಿ ಫಸ್ಟ್. ಚೇರ್ ಮೇಲೆ ಎದ್ದೋಳ ಫಸ್ಟ್. ಕೇಳಿ ಸರ ಫಸ್ಟ್. ಹೇಳು. ನಮ್ಮ ಅಪ್ಪನ ಪಂಚಾಯತಿ ಅಧ್ಯಕ್ಷನ, ಅವನ ಹೆಸರು ಬೋರ್ಡ್ ಮೇಲೆ ಎಲ್ಲಾರ್ಗಿಂತ ಮೇಲ ಅದೇ. ನಿಮ್ಮಪ್ಪ ಎಲ್ಲರದ್ದು ಪಂಚಾಯತ್ ಇದೆಲ್ಲ ಎತ್ತು ದೋಸ್ಕೊಂಡು ತಿನ್ಬಿಟ್ಟು ಎಲ್ಲ ಹೊಗೆ ಹಾಕಿದ್ದಾನೆ. ಅಷ್ಟೆಲ್ಲ ಮಾತಾಡ್ಬೇಡಿ ಸರ್. ಹೇಳು ಬೇಗ. ನಮ್ಮ ಅಮ್ಮನ ಮಹಿಳಾ ಸಂಘ ಅಧ್ಯಕ್ಷರ, ಹಾ ಅವ್ರ ಹೆಸರು ಎಲ್ಲಾ ಕಡೆ ಮೇಲ ಬರುತ್ತ. ನಿಮ್ಮಮ್ಮ ಮಹಿಳಾ ಸಂಘದ ಅಧ್ಯಕ್ಷ ಎಲ್ಲರೂ ಮಹಿಳೆಯರ ಸಮಸ್ಯೆಗಳು ತೀರ್ಸಿ ಅವ್ರ ಹತ್ರ ದುಡ್ಡು ತಿಂದು ಬಚ್ಚಿ. ಅಷ್ಟೆಲ್ಲ ಬೇಡ ಸರ್. ನಾನ್ ಪಟೇಲನ್ ಮಗ ಸರ್. ಏನ್ ಪಟೇಲ್ ಮಗ ಆಗಿದ್ದು ನೀನು? ಎದ್ದಳ ರಾಜ್ ಪಟೇಲ್ ಮಗ ಸರ್ ಇದು. ಎದ್ದಳ ಫಸ್ಟ್. ಸರ್ ನಾನ್ ಪಟೇಲ್ ಮಗ ಸರ್. ಮೊದ್ಲು ನನ್ನ ಹೆಸರು ಬರೀರಿ ಸರ್. ರೆಸ್ಪೆಕ್ಟ್ ಹೇಳು ಫಸ್ಟ್. ಮೇಲೆ ನನ್ನ ಹೆಸರು ಬರ್ಬೇಕು ಸರ್. ಹೆಸರು ಹೇಳು ಫಸ್ಟ್. ಹೋಗ್ತಾ ಇರ್ತೀನಿ ಸರ್ ಎದ್ದಿಲ್ಲಿಂದ. ಕುತ್ಕೊಳ್ಳೋ ಸರಿಯಾಗಿ. ಕಾಲೇಜ್ ಸರಿಯಾಗಿ, ಸ್ಕೂಲ್ ಸರಿಯಾಗಿ ಬರಲ್ಲ, ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬೀಳ್ತಾರೆ. ಇವರಪ್ಪ ದೊಡ್ಡ ಮಿನಿಸ್ಟರ್ ತರ ಮಾತಾಡ್ತಾನೆ. ಗ್ರಾಮ ಪಂಚಾಯತಿ ಸದಸ್ಯನಾಗಿ ಲೂಟಿ ಮಾಡ್ಕೊಂಡಿದ್ದಾನೆ ಗ್ರಾಮ ಪಂಚಾಯತಿಗೆಲ್ಲ. ಇವನು ಇವರಪ್ಪನು ಏನ್ ಇದೆಲ್ಲ ಮಾಡ್ತಾ ಇದ್ದಾರ. ಇನ್ನು ಕೇಳಿ ಭಾಷೆ ಎಲ್ಲ ಅವನು. ಸರ್ ಅವನ ಹೆಸರು ಕೇಡಿ ಬಾಸ್ ಸರ್. ಅದಕ್ಕೆ ನಾವು ಭೋಸಡಿಗೆ ಅಂತ ಕರಿತೀವಿ ಸರ್. ಉಲ್ಟಾ ಮಾಡಿ ಸರ್. ಕೇಡಿ ಬಾಸ್ ನ ಭೋಸಡಿಗೆ ಮಾಡಿ ಸರ್. ಅವನ ಅಪ್ಪನ್ ಜಮ್ನಕ್ಕ, ಅವನ ಅಪ್ಪನ್ ಜನ चार यूरोंगे करीता इधर है चार चार हमने क्या चुका बच्चा तुम बता चार होना सर गोली मामा ಹೇಳಿ ಸರ್. ಸರ್ ಸರ್ ಪುಷ್ಪ झुकेगा नहीं साला ಅದರಲ್ಲಿರೋ IPS ಆಫೀಸರ್ ಸರ್ ಅವನು. ಅದಕ್ಕೆ ನಾವು ಸರ್ ಶೇಖಾವತ್ ಸರ್, ರಾಣಾ ಶೇಖಾವತ್ ಸರ್. ಸರ್ ಮೈ ಭಾರತ್ ಯುವ ಕೇಂದ್ರ, ಮೈ ಭಾರತ್ ನೆಹರು ಯುವ ಕೇಂದ್ರ ಅಲ್ಲಿ ಎಲ್ಲರೂ ಅಲ್ಲ ಕೇಳಿ ಸರ್. ಮೈ ಭಾರತ್ ನೆಹರು ಯುವ ಕೇಂದ್ರ ಅಲ್ಲಿ ಎಲ್ಲರೂ ನಮ್ಮ ಅಶೋಕ್ ಬೇರ ಸರ್ ಮೇರಾ ಶೇಖಾವತ್ ಅಂತ ತಲೆ ಮೇಲೆ ಹೊಡಿತಾರ ಸರ್. ಈಗ ಅಯ್ಯೋ ಹೋಲಿ ಮಾಮಾ ಬೇಟೋ ಶೇಖಾವತ್ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಪ್ಪ. IAS ಆಫೀಸರ್. ಓಕೆ ಸರ್. ಪುಷ್ಪ ಅನ್ನೋ ವ್ಯಕ್ತಿ ಬಂದ್ಬಿಟ್ಟು ಫಾರೆಸ್ಟ್ ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ನ್ ಹೀರೋ ಮಾಡಾಕಿದ್ದೀರಾ. ಆ ಫಾರೆಸ್ಟ್ ನ ಕಡಿಯಕ್ಕೆ ಇದ್ ಮಾಡ್ತಾ ಇದ್ದು ಶೇಖಾವತ್. ಅವ್ನ್ ರೆಸ್ಪೆಕ್ಟ್ ಕೊಡೋದ್ ಕರಿಯಲ್ಲ ಅವ್ನ್ ಕಡಿಯೋರು. ಎಂತ ಅವ್ರಿಗೆ ಅವ್ನ್ ಹೀರೋ ಅಂತ. ಹೀರೋ ಎಲ್ಲ ಫಾರೆಸ್ಟ್ ಎಲ್ಲ ಲೂಟಿ ಹೊಡಿತಾ ಇದ್ದಾನೆ ಅಂತ. ಅವ್ನ್ ಟಕ್ಲೆ ಇದಾನಂತ, ಗುಂಡಿದಾನಂತ ಅವ್ನಿಗೆ ರೆಸ್ಪೆಕ್ಟ್ ಕೊಡಲ್ಲ ನೀವು. ರೆಸ್ಪೆಕ್ಟ್
ಏನ್ ಮಾಡಕ್ ಆಗಲ್ಲ, ಸ್ವಲ್ಪ ಜನ ಹಳ್ಳಿ ಭಾಷೆ ಹಿಂಗೆ ಇರ್ತದೆ, ರೆಸ್ಪೆಕ್ಟ್ ಮಾಡಕ್ ಬರಲ್ಲ, ಅದೇನೋ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಷ್ಟೇ, ಏನ್ ಮಾಡಕ್ ಆಗಲ್ಲ. ಲ್ಯಾಂಗ್ವೇಜ್ ಪ್ರಾಬ್ಲಮ್, ಏನ್ ಮಾಡಕ್ ಆಗಲ್ಲ ಬಿಡಿ, ಸಮಸ್ಯೆ ಓಕೆ ಏನಿಲ್ಲ. ಸರ್. ಏನಂದಿದ್ದು ಸಮಸ್ಯೆ? ಏನ್ ಓಕೆ ಓಕೆ ಅಂತ ಇರೋದು? ಮೊನ್ನೆ ಪ್ರಬಂಧ ಬರ್ದಿಲ್ಲಪ್ಪ, ಬರ್ದಾ? ಇಲ್ಲ ಸರ್, ಬರ್ದಿಲ್ಲ, ಸ್ಟಡಿ ಆಗಿದ್ದೀನಿ ಸರ್. ಪ್ರಿಪೇರ್ ಆಗಿದ್ಯಾ? ಹೌದು ಸರ್. ಯಾವ ಪ್ರಬಂಧ ಕೊಟ್ಟರೆ ಬರೀತೀಯ ಎಕ್ಸಾಮ್ ಅಲ್ಲಿ? ಹೌದು ಸರ್, ಬರೀತೀನಿ. ಇವಾಗ ಹೇಳ್ತೀನಿ ಬರೀ, ಹೇಳ್ತೀಯಾ? ಹೇಳಿ ಸರ್. ಹಸು ಬಗ್ಗೆ ಪ್ರಬಂಧ ಬರೆಯೋ. ಹಸು ಬಗ್ಗೆ ಪ್ರಬಂಧ ಹೇಳು. ಹಸುನ ಸರ್? ಹಸು ಒಂದು ಸಾಕು ಪ್ರಾಣಿ. ಹಾ. ಏಯ್, ಸುಮ್ನೆ ಇರು. ಸರ್ ನಾನು ಕೇಳಿರೋದು. ಎಂತವ್ರೆಲ್ಲ ಬರ್ತಾರಲ್ಲ ಹಳ್ಳಿಯಿಂದ, ಥು, ನಾಚಿಕೆ ಆಗ್ಬೇಕು ನಿಂಗೆ. ಹಸು ಒಂದು ಸಾಕು ಪ್ರಾಣಿ. ಹಾ. ಹಸು ಕಪ್ಪಾಗಿದ್ದರು ಬೆಳಗ್ಗೆ ಹಾಲು ಕೊಡುತ್ತದೆ, ಮೊಸರು ಕೊಡುತ್ತದೆ, ತುಪ್ಪ ಕೊಡುತ್ತದೆ, ಮಜ್ಜೆ ಕೊಡುತ್ತದೆ, ತುಪ್ಪದಿಂದ ಸಿಹಿ ತಿಂಡಿಗಳು ಮಾಡಬಹುದು, ಸಗಣಿನ ಕೊಡುತ್ತದೆ. ನಾನು ಎಕ್ಸಾಮ್ ಅಲ್ಲಿ ಅದು ಕೊಡ್ತೀರಾ, ಬೇರೆ ಕೊಡ್ರೆ? ಏನ್ ಕೊಡ್ತೀರಾ ಕೊಡಿ ಸರ್, ಸರಿ. ಸರಿ, ಕಾರ್ ಬಗ್ಗೆ ಹೇಳು. ಕಾರ ಸರ್? ಹಾ. ಕಾರ್ ಎಲ್ಲ ಓಡಿಸ್ತಾರ ಸರ್ ಇಲ್ಲಿ. ಹಾ. ಕಾರು ರೋಡಿನ ಮೇಲೆ ಚಲಿಸುತ್ತದೆ. ಓಕೆ. ಕಾರು ಹಿಂದೆ ಸ್ಟೆಪ್ನಿ ಇರುತ್ತದೆ. ಹಾ. ಕಾರಿಗೆ 4 ಚಕ್ರ ಬರ್ತದೆ. ಹಾ. ಅದರಲ್ಲಿ ನಾವು ಕೂತ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಿರರ್ ಓಪನ್ ಮಾಡ್ತೀವಿ. ಹಾ. ಅಲ್ಲಿ ಪರಿಸರ, ಪ್ರಾಣಿ ಪಕ್ಷಿ ಎಲ್ಲ ಕಾಣಿಸುತ್ತೆ. ಹಾ. ಅದ್ರಲ್ಲಿ ಒಂದು ಹಸು ಕಾಣಿಸುತ್ತೆ ಸರ್. ಹಾ. ಹಸು ಕಪ್ಪಾಗಿದ್ದು ಬೆಳಗ್ಗೆ ಹಾಲು ಕೊಡುತ್ತದೆ, ಮೊಸರು ತುಪ್ಪ ಕೊಡುತ್ತದೆ, ಬೆಣ್ಣೆ ಕೊಡುತ್ತದೆ, ಶೇಖರಣೆ ಕೊಡುತ್ತದೆ, ತಪ್ಪೆಲ್ಲ ಕೊಡುತ್ತೆ ಸರ್. ಇದಕ್ಕೂ ಅದಕ್ಕೆ ಕಂಪೇರ್ ಮಾಡ್ತೀರಾ? ಹಸುಗ್ ಕಾರ್ ಹೇಳಿದ್ದು ಅಪ್ಪ. ಸರ್ ಸರಿ ಬಿಡಪ್ಪ, ಬೀದಿ ಕಂಬ ಬಗ್ಗೆ ಹೇಳೋ. ಬೀದಿ ಕಂಬ.